ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯನ್ನು ಹೇಳುತ್ತಿದ್ದೇನೆ. ಈ ವ್ರತಕಥೆಯನ್ನು ತಪ್ಪದೆ ಪ್ರತಿ ಹುಣ್ಣಿಮೆಯ ದಿನದಂದು ಕೇಳಿದರೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಪೂರ್ವ ಕಾಲದಲ್ಲಿ ಶೈಮಿಷಾರಣ್ಯದಲ್ಲಿ ತಪವನ್ನು ಗೆಯ್ಯುತ್ತಾ ವಾಸಿಸುತ್ತಿದ್ದ ಶೌನಕಾದಿ ಸಪ್ತರ್ಷಿಗಳೆಲ್ಲರೂ ಒಟ್ಟಾಗಿ ಸೂತ ಪುರಾಣಿಕರಿರುವಲ್ಲಿಗೆ ಬಂದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಕೈಗಳಂ ಜೋಡಿಸಿಕೊಂಡು ಇಂತೆಂದರು. ಮಹಾತ್ಮ, ಈ ಲೋಕದಲ್ಲಿ ನಮಗೆ ಪ್ರಾಮಾಣಿಕವಾಗಿಯೂ ಪರಮಾರ್ಥಿಕವಾಗಿಯೂ ಈ ಮನುಷ್ಯನು ಇಚ್ಛಿಸಿದಂತಹ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಬೇಕಾದರೆ ಹಾಗೂ ಇಹಪರ ಎರಡರಲ್ಲಿಯೂ ನೆಮ್ಮದಿ ಹಾಗೂ ಸುಖ ಸಂತೋಷಗಳು ಸಹ ಉಂಟಾಗಬೇಕಾದರೆ ಯಾವ ವ್ರತವನ್ನು ಮಾಡಿದರೆ ಶೀಘ್ರ ಫಲಪ್ರಾಪ್ತಿಯಾಗುತ್ತದೆಯೋ ಅಂತಹ ಉತ್ತಮವಾದ ಒಂದು ವ್ರತವನ್ನು ಹೇಳಬೇಕು ಎಂದು ಶೌನಕಾದಿಗಳು ಕೇಳಿದರು. ಆಗ ಸೂತ ಪುರಾಣಿಕರು, ಎಲೈ ಮುನಿಪುಂಗವರೇ ಕೇಳಿ, ಹಿಂದೆ ತ್ರೇತಾಯುಗದಲ್ಲಿ ಶ್ರೀಮನ್ನಾರಾಯಣ ಮೂರ್ತಿಯು ಮಹಾಲಕ್ಷ್ಮಿಯೊಡನೆ ಮಂದಹಾಸಯುಕ್ತನಾಗಿ ಪ್ರಸನ್ನತೆಯಿಂದ ಲೋಕಾಭಿರಾಮನಾಗಿ ಮಾತನಾಡುತ್ತಾ ಕುಳಿತಿರುವಾಗೆ ತ್ರಿಲೋಕ ಸಂಚಾರಿಯಾದ ನಾರದ ಮಹಾಮುನಿಗಳು ಅಲ್ಲಿಗೆ ಬಂದು ನಾರಾಯಣ ಮೂರ್ತಿಯನ್ನು ಪ್ರಶ್ನೆ ಮಾಡಿದಾಗ ಸ್ವಾಮಿಯು ನಾರದರಿಗೆ ಹೇಳಿದ ವ್ರತ ವಿಧಾನವನ್ನೇ ನಾನೂ ಕೂಡ ನಿಮಗೆ ಹೇಳುತ್ತೇನೆ, ಸಾವಧಾನದಿಂದ ಆಲಿಸಿ ಎಂದು ಹೇಳಿ ವ್ರತಕಥೆಯನ್ನು ಹೇಳಲು ಮುಂದಾದರು. ಹಿಂದೆ ದೇವರ್ಷಿಯಾದ ನಾರದನು ಭೂಲೋಕದಲ್ಲಿ ಎಲ್ಲ ಕಡೆಯೂ ಸಂಚರಿಸುತ್ತಾ ಬರುವಾಗಲೇ ಜನಸಮೂಹವು ಜಾತಿ ಭೇದವಿಲ್ಲದೆ ತಾವು ಮಾಡಿರುವ ಪೂರ್ವಾರ್ಜಿತ ಕರ್ಮದ ಫಲಗಳಿಂದ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಿರುವುದನ್ನು ನೋಡಿ ಅತ್ಯಂತ ಖಿನ್ನವಾಗಿ ಇದಕ್ಕೇನಾದರೂ ನಿವಾರಣೋಪಾಯವನ್ನು ಶ್ರೀಮನ್ನಾರಾಯಣನಲ್ಲಿ ಕೇಳೋಣ ಎಂದು ವೈಕುಂಠಕ್ಕೆ ಬಂದನು. ಅಲ್ಲಿ ಶ್ರೀ ಮಹಾವಿಷ್ಣುವು ಶುಭ್ರವುಳ್ಳವನಾಗಿ ದೀರ್ಘವಾದ ತೋಳುಗಳಲ್ಲಿ ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಹಿಡಿದುಕೊಂಡು ಮಹಾಲಕ್ಷ್ಮಿಯೊಡನೆ ಆಸೀನನಾಗಿರುವುದನ್ನು ಕಂಡು ನಾರದರು ಹರ್ಷಗೊಂಡು ಮಹಾವಿಷ್ಣುವನ್ನು ಸ್ತೋತ್ರ ಮಾಡಲು ಆರಂಭಿಸಿದರು. ಅನಂತ ವೀರ್ಯನು, ವಾಗ್ನಾನುಸುಗಳಿಗೆ ಅಗೋಚರನು, ಆದಿ ಮಧ್ಯಾಂತರಹಿತನು, ಸರ್ವಭೂತಗಣಗಳಿಗೆ ಅಧಿಪತಿಯು ಹಾಗೂ ಭಕ್ತರು ಕೋರಿದ ಕೋರಿಕೆಗಳನ್ನು ಈಡೇರಿಸುವಂತಹ ಎಲೆ ಪರಮಾತ್ಮನೇ, ನಿನಗೆ ನನ್ನ ನಮಸ್ಕಾರವು ಹೀಗೆಂದು ನಾನಾ ಪ್ರಕಾರವಾಗಿ ಸುತ್ತುತ್ತಿರುವುದನ್ನು ಶ್ರೀ ಮಹಾವಿಷ್ಣುವು ನೋಡಿ ನಾರದರನ್ನು ಕುರಿತು, ಎಲೆ ಮಹರ್ಷಿಯೇ, ನಿನ್ನ ಇಷ್ಟಾರ್ಥವು ಏನು, ದಯಮಾಡಿ ತಿಳಿಸಿದರೆ ಅದರಂತೆ ನಡೆಯುತ್ತೇನೆ ಎಂದು ಹೇಳಿದ ಮಹಾವಿಷ್ಣುವನ್ನು ಕುರಿತು ನಾರದರು ಹೇಳುತ್ತಾರೆ. ನಂಬಿದ ಭಕ್ತಾದಿಗಳನ್ನು ರಕ್ಷಿಸತಕ್ಕಂತಹ ಸ್ವಾಮಿಯೇ, ಭೂಲೋಕದಲ್ಲಿ ವಾಸಿಸತಕ್ಕ ಮಾನವರೆಲ್ಲರೂ ತಾವು ಮಾಡಿರುವ ಪೂರ್ವಾರ್ಜಿತದ ಪಾಪಕರ್ಮಗಳ ಫಲದಿಂದ ನಾನಾ ಯೋನಿಗಳಲ್ಲಿ ಜನಿಸಿ ಒಂದಲ್ಲ ಒಂದು ಪಾಪಕರ್ಮಗಳಿಗೆ ಸಿಕ್ಕಿ ನರಳುತ್ತಿದ್ದಾರೆ. ಇದರ ನಿವಾರಣೋಪಾಯವನ್ನು ನಾನು ತಿಳಿಯಲು ಇಚ್ಛಿಸುತ್ತಿರುವೆನು, ದಯಮಾಡಿ ಅನುಗ್ರಹಿಸಬೇಕೆಂದು ಪ್ರಾರ್ಥನೆಯನ್ನು ಮಾಡಿದರು. ಕರುಣಾಳುವಾದ ಸ್ವಾಮಿಯು ಪ್ರಸನ್ನನಾಗಿ ಹೇಳತೊಡಗಿದರು. ಎಲೆ ನಾರದ ಮಹಾಮುನಿಯೇ, ನನ್ನನ್ನು ಇದುವರೆಗೂ ಯಾರೂ ಕೇಳದೇ ಇದ್ದಂತಹ ಪ್ರಶ್ನೆಯನ್ನು ನೀನು ಕೇಳಿರುವೆ. ನಿನಗೆ ಭೂಲೋಕದ ಜನರ ಮೇಲಿರುವ ಪ್ರೀತಿ ವಾತ್ಸಲ್ಯಗಳನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ನನಗೆ ನಿನ್ನ ಮೇಲಿರುವ ಪ್ರೀತಿಯಿಂದ ನೀನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳುವೆನು, ಕೇಳು. ಎಲೆ ನಾರದನೇ, ಸ್ವಲ್ಪವೂ ಲೋಪವಿಲ್ಲದೆ ಯಾರು ಶ್ರದ್ಧಾಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾರೋ ಅವರ ಐಹಿಕವಾದ ಸಕಲ ಭೋಗ ಭಾಗ್ಯಗಳನ್ನು ಪಡೆಯುತ್ತಾರೆಂದು ನುಡಿದನು. ಈ ರೀತಿಯಾಗಿ ಹೇಳಿದ ಪರಮಾತ್ಮನ ವಾಕ್ಯವನ್ನು ಕೇಳಿ ನಾರದರು ಪುನಃ ಪ್ರಶ್ನೆ ಮಾಡುತ್ತಾರೆ. ಎಲೆ ದೇವದೇವತಾ ಸರ್ವಭೌಮನೇ, ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದರೆ ಯಾವ ಫಲ ಉಂಟಾಗುವುದು? ಇದನ್ನು ಮಾಡತಕ್ಕ ವಿಧಾನ ಹೇಗೆ? ಇದನ್ನು ಯಾವ ಕಾಲದಲ್ಲಿ ಮಾಡಬೇಕು ಹಾಗೂ ಯಾರು ಈ ವ್ರತವನ್ನು ಮಾಡಬಹುದು? ಇದೆಲ್ಲವನ್ನು ನನಗೆ ಸವಿಸ್ತಾರವಾಗಿ ತಿಳಿಸಿ ಎಂದು ಹೇಳುತ್ತಾರೆ. ಸವಿಸ್ತಾರವಾಗಿ ತಿಳಿಸಿ ಹೇಳಬೇಕೆಂದು ಕೇಳಿದ ನಾರದರನ್ನು ಕುರಿತು ಮತ್ತೆ ಸ್ವಾಮಿಯು ಈ ರೀತಿ ಹೇಳಿದರು. ಎಲೆ ನಾರದನೇ ಕೇಳು, ಈ ವ್ರತಾಚರಣೆಯಿಂದ ದುಃಖ ಶೋಕಗಳೆಲ್ಲ ದೂರವಾಗುತ್ತವೆ. ಧನಧಾನ್ಯಗಳು, ಪುತ್ರ ಪೌತ್ರಾಭಿವೃದ್ಧಿಯು ಹಾಗೂ ಇಷ್ಟಾರ್ಥ ಸಿದ್ಧಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಈ ಲೋಕದಲ್ಲಿ ಚತುರ್ವರ್ಣದವರಲ್ಲಿ ಯಾರಿಗೆ ಈ ವ್ರತವನ್ನು ಮಾಡಬೇಕೆಂಬ ಅಭಿಲಾಷೆ ಹಾಗೂ ಇಷ್ಟ ಉಂಟಾಗುತ್ತದೆಯೋ ಅವರು ಶ್ರದ್ಧಾ ಭಕ್ತಿಯುತರಾಗಿ ಈ ದಿನ ಸಾಯಂಕಾಲ ಗೋಧೋಳಿ ಲಗ್ನದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕು. ಈ ವ್ರತಾಚರಣೆ ಮಾಡತಕ್ಕವನು ಕಾಮ ಕ್ರೋಧಾದಿ ಸದ್ಗುಣಗಳನ್ನು ತೊರೆದು ಧರ್ಮೈಕ ದೃಷ್ಟಿಯುಳ್ಳವನಾಗಿ ಸಪತ್ನಿ ಸಹಿತವಾಗಿ ಬ್ರಾಹ್ಮಣೋತ್ತಮರಿಂದಲೂ
ಇಷ್ಟ ಮಿತ್ರರಿಂದಲೂ ಕೂಡಿ ತನ್ನ ಶಕ್ತಿಗೆ ತಕ್ಕಂತೆ ಭಕ್ಷ್ಯ ಭೋಜನಗಳಿಂದಲೂ ಬಾಳೆಹಣ್ಣು, ಹಾಲು, ಸಜ್ಜಿಗೆ, ಬೆಲ್ಲ, ತಂಬಿಟ್ಟು ಮುಂತಾದವುಗಳಿಂದ ನೈವೇದ್ಯ ಮಾಡಿ ಯಥಾಶಕ್ತಿಯಿಂದ ಲೋಪವಿಲ್ಲದೆ ಫಲ ತಾಂಬೂಲ ದಕ್ಷಿಣಾದಿಗಳಿಂದ ಬ್ರಾಹ್ಮಣರನ್ನು ಸತ್ಕರಿಸಿ ಸುವಾಸಿನಿ ಪೂಜೆಯನ್ನು ಮಾಡಿ ಮಹಾಮಂಗಳಾರತಿ ವೇದ ಘೋಷಗಳಿಂದ ನನ್ನನ್ನು ತೃಪ್ತಿಪಡಿಸಿ ಸಕಲ ಬಂಧು ವರ್ಗ ಇಷ್ಟ ಮಿತ್ರಾದಿಗಳಿಂದ ಕೂಡಿ ಪತ್ನಿ ಸಹಿತವಾಗಿ ಭೋಜನವನ್ನು ಮಾಡಿ ಯಾವ ವಿಧವಾದ ಆಲೋಚನೆಗಳನ್ನು ಮನಸ್ಸಿಗೆ ತಂದುಕೊಳ್ಳದೆ ಸಂತೋಷದಿಂದಿರಬೇಕು. ಈ ವ್ರತವನ್ನು ಪ್ರಶಾಂತವಾಗಿರತಕ್ಕಂತಹ ಸ್ಥಳದಲ್ಲಾಗಲಿ, ದೇವಾಲಯದಲ್ಲಾಗಲಿ, ನದಿ ತೀರದಲ್ಲಾಗಲಿ ಅಥವಾ ತನ್ನ ಸ್ವಗೃಹದಲ್ಲಾಗಲಿ ವ್ರತವನ್ನು ಮಾಡಿ ನೃತ್ಯ ಗೀತಾದಿ ಷೋಡಶೋಪಚಾರಗಳಿಂದ ಅರ್ಚಿಸಬೇಕು. ಈ ರೀತಿಯಾಗಿ 4 ವರ್ಷಗಳ ಕಾಲ ತಪ್ಪದೆ ಈ ವ್ರತವನ್ನು ಮಾಡಿ 5ನೆಯ ವರ್ಷ ವಿಧಿಯಲ್ಲಿ ಹೇಳಿರುವಂತೆ ಶಾಸ್ತ್ರೋಕ್ತವಾಗಿ ಉದ್ಯಾಪನೆಯನ್ನು ಮಾಡಿದರೆ ಭೂಲೋಕದ ಜನರು ಸಮಸ್ತ ಕಷ್ಟಗಳಿಂದಲೂ ಪಾಪಗಳಿಂದಲೂ ಮುಕ್ತಿಯನ್ನು ಹೊಂದಿ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆಂದು ವ್ರತಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದುದಾಗಿ ಕಲಿಯುಗದಲ್ಲಿ ಈ ವ್ರತವನ್ನು ಆಚರಿಸಿದರೆ ಮುಕ್ತಿಗೆ ಮಾರ್ಗವಾಗುವುದು ಎಂಬುದಾಗಿ ಭಗವಂತನಾದ ಸ್ವಾಮಿಯು ನಾರದರಿಗೆ ಉಪದೇಶ ಮಾಡಿದನೆಂದು ಸೂತರು ಶೌನಕಾದಿಗಳಿಗೆ ನಿರೂಪಿಸಿದ ಇಲ್ಲಿಗೆ ಸ್ಕಂದ ಪುರಾಣೋಕ್ತವಾದ ರೇವಕಾಂಡದ ಸತ್ಯನಾರಾಯಣ ವ್ರತ ಕಥೆಯು ಪ್ರಥಮೋಧ್ಯಾಯವು ಸಂಪೂರ್ಣವಾದುದು. ಯಥಾ 2ನೇ ಅಧ್ಯಾಯ ಪ್ರಾರಂಭವು. ನಾರದ ಮಹರ್ಷಿಗಳೊಂದಿಗೆ ಶ್ರೀಮನ್ನಾರಾಯಣನ ಮೂರ್ತಿಯು ಹೇಳಿದ ವ್ರತ ವಿಧಾನವನ್ನೇ ಸೂತರು ಶೌನಕಾದಿಗಳಿಗೆ ಮತ್ತೆ ಹೇಳಲು ಪ್ರಾರಂಭಿಸಿದರು. ಎಲೈ ನಾರದನೇ, ಕೇಳು. ಈ ವ್ರತವನ್ನು ನಿನಗೆ ಹೇಳುವುದಕ್ಕೆ ಮುಂಚೆಯೇ ಭೂಲೋಕದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ನಿರ್ಗತಿಕನಾಗಿ ಹೊಟ್ಟೆ ಬಟ್ಟೆಗಿಲ್ಲದೆ ಅತ್ಯಂತ ದರಿದ್ರನಾದ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನು ಪ್ರತಿದಿನವೂ ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗುತ್ತಿರುವಾಗಲೇ ಕರುಣಾಳುವಾದ ಸ್ವಾಮಿಯು ಒಬ್ಬ ಮುದುಕನಂತೆ ವೇಷಧಾರಿಯಾಗಿ ಆ ಬ್ರಾಹ್ಮಣನ ಎದುರಿಗೆ ಬಂದು ಅವನನ್ನು ಅತ್ಯಂತ ಪ್ರೀತಿಯಿಂದ ಕೇಳುತ್ತಾನೆ. ಅಯ್ಯ ಬ್ರಾಹ್ಮಣದಿತ್ತಮ, ನೀನು ಪ್ರತಿದಿನವೂ ದುಃಖಿಸುತ್ತಾ ಆ ರೀತಿ ಬೀದಿಗಳಲ್ಲಿ ಅಲೆಯುತ್ತಿರಲು ಕಾರಣವೇನು ಎಂದು ಕೇಳುತ್ತಿರುವ ಮುದುಕ ವೇಷಧಾರಿಯಾದ ಸ್ವಾಮಿಯನ್ನು ಕುರಿತು ಆ ಬಡ ಬ್ರಾಹ್ಮಣನು ಹೇಳತೊಡಗಿದನು. ಅಯ್ಯ ಪ್ರಭುವೇ, ನಾನು ಅತ್ಯಂತ ನಿರ್ಗತಿಕ ಬಡವನು. ಜೀವನಕ್ಕೆ ದಾರಿಯಿಲ್ಲದೆ ಭಿಕ್ಷಾಟನೆಗಾಗಿ ಅಲೆದಾಡುತ್ತಿದ್ದೇನೆ. ಸ್ವಾಮಿ, ನನಗೆ ಈ ದಾರಿದ್ರ್ಯವು ನಿವಾರಣೆಯಾಗಿ ನಾನು ಸುಖವಾಗಿರಲು ಏನು ಮಾಡಬೇಕು? ನಿನಗೇನಾದರೂ ತಿಳಿದಿದ್ದರೆ ದಯವಿಟ್ಟು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿಕೊಂಡ ಬ್ರಾಹ್ಮಣನನ್ನು ಕಂಡು ಸ್ವಾಮಿಯು ಹೇಳತೊಡಗಿದನು. ಓ ಬ್ರಾಹ್ಮಣೋತ್ತಮ, ಸತ್ಯನಾರಾಯಣನೆಂಬ ಹೆಸರಿನಿಂದ ಶೋಭಾಯಮಾನವಾಗಿ ಸಕಲ ಕಷ್ಟ ನಿವಾರಣೆ ಮಾಡತಕ್ಕಂತಹ ಮಹಾವಿಷ್ಣುವನ್ನು ಪೂಜಿಸಿದರೆ ನಿನ್ನ ಕೋರಿಕೆಗಳು ಕೈಗೂಡುತ್ತವೆ. ನೀನು ಶ್ರದ್ಧಾ ಭಕ್ತಿಗಳಿಂದ ಈ ವ್ರತವನ್ನು ಮಾಡು ಎಂದು ಹೇಳಿ ವ್ರತ ವಿಧಾನವನ್ನು ಮಾಯಾರೂಪಿಯಾದ ಸ್ವಾಮಿಯು ಬ್ರಾಹ್ಮಣನಿಗೆ ಉಪದೇಶಿಸಿ ಮಾಯವಾದನು. ಆಗ ಬ್ರಾಹ್ಮಣನಿಗೆ ಜ್ಞಾನೋದಯವಾಗಿ ತಾನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕೆಂದುಕೊಂಡು ಚಿಂತಾಕ್ರಾಂತನಾಗಿ ಅದೇ ಚಿಂತೆಯಿಂದ ಆ ದಿನವೆಲ್ಲ ಕಳೆದು ಮಾರನೇ ದಿನ ಬೆಳಿಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಸತ್ಯನಾರಾಯಣನಿಗೆ ಸಂಕಲ್ಪ ಮಾಡಿಕೊಂಡು ಯಥಾಪ್ರಕಾರ ಭಿಕ್ಷಾಟನೆಗೆ ಹೊರಟನು. ಆ ದಿನ ಆ ಬ್ರಾಹ್ಮಣನ ದೃಢವಾದ ಸಂಕಲ್ಪ ಪ್ರಭಾವದಿಂದ ಪ್ರತಿದಿನಕ್ಕಿಂತಲೂ ಹೆಚ್ಚಾಗಿ ಹಣವು ದೊರೆಯಿತು. ಆಗ ಬ್ರಾಹ್ಮಣನು ಉತ್ಸಾಹದಿಂದ ತನ್ನ ಮನೆಗೆ ಬಂದು ತನ್ನ ಬಂಧು ವರ್ಗ ಸಹಿತನಾಗಿ ಒಂದು ಶುಭ ದಿನದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದನು. ಈ ವ್ರತ ಪ್ರಭಾವದಿಂದ ದಿನೇ ದಿನೇ ಆ ಬ್ರಾಹ್ಮಣನ ದರಿದ್ರತ್ವ ನಿವಾರಣೆಯಾಗಿ ಸುಖ ಸಂತೋಷದಿಂದ ಅವನು ಯಥಾಶಕ್ತಿಯಾಗಿ ಪ್ರತಿ ತಿಂಗಳು ಈ ವ್ರತವನ್ನು ಮಾಡುತ್ತಿದ್ದನು. ಈ ರೀತಿಯಾಗಿ ಅವನು ಬದುಕಿರುವವರೆಗೂ ಸ್ವಾಮಿಯನ್ನು ಆರಾಧಿಸಿ ಸಕಲ ಸಂಪತ್ತನ್ನು ಪಡೆದು ಪರಂಧಾಮಂ ಗೈದ ಮೇಲೆ ಶಾಶ್ವತವಾದ ಮುಕ್ತಿಯನ್ನು ಹೊಂದಿದನು. ಆದ್ದರಿಂದ ಎಲೆ ನಾರದನೇ, ಲೋಕದಲ್ಲಿ ಯಾರು ಶ್ರದ್ಧಾ ಭಕ್ತಿಗಳಿಂದ ಲೋಪವಿಲ್ಲದೆ ಈ ವ್ರತವನ್ನು ಮಾಡುತ್ತಾರೆಯೋ ಅವರು ಸಹ ಸಕಲ ದುಃಖಗಳನ್ನು ಕಳೆದುಕೊಂಡು ಸುಖದಿಂದಿರುತ್ತಾರೆಂದು ಮಹಾವಿಷ್ಣುವು ನಾರದನಿಗೆ ಹೇಳಿದನೆಂದು ಸೂತರು ಶೌನಕಾದಿಗಳಿಗೆ ಹೇಳಿ ಮತ್ತೇನು ಹೇಳಬೇಕೆಂದು ಕೇಳಲಾಗಿ ಮತ್ತೆ ಶೌನಕಾದಿಗಳು ಪ್ರಶ್ನೆ ಮಾಡುತ್ತಾರೆ. ಗುರುವರ್ಯ, ಹಾಗಾದರೆ ಈ ಭೂಲೋಕದಲ್ಲಿ ಮತ್ತೆ ಯಾರಾದರೂ ಈ ವ್ರತವನ್ನು ಮಾಡಿದ್ದರೆ ದಯವಿಟ್ಟು ಅದನ್ನು ತಿಳಿಸಿಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸೂತ ಮಹಾಶಯರು ಪುನಃ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಎಲೈ ಮುನಿಶ್ರೇಷ್ಠರೇ, ಕೇಳಿ. ಹಿಂದೆ ಹೇಳಿದ ಬ್ರಾಹ್ಮಣರು ಮತ್ತೊಂದು ಪೂರ್ಣಿಮೆಯ ದಿನ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಬೇಕಾದ ಸಾಮಗ್ರಿಗಳನ್ನು ಒದಗಿಸಿಕೊಂಡು ತನ್ನ ಒಂದು ಜಾಲದಿಂದ ಹಾಗೂ ಊರಿನ ಜನಸಮೂಹವನ್ನು ಸೇರಿಸಿ ವ್ರತವನ್ನು ಮಾಡಲು ಪ್ರಾರಂಭಿಸಿದರು.
ಅಲ್ಲಿ ವ್ರತ ಪೂಜಾದಿಗಳನ್ನು ಮಾಡುತ್ತಿರುವಾಗಲೇ ಅಲ್ಲಿಗೆ ಒಬ್ಬ ಸೌದೆ ವ್ಯಾಪಾರಿಯು ತನ್ನ ತಲೆಯ ಮೇಲೆ ಸೌದೆಯ ಹೊರೆಯನ್ನು ಇಟ್ಟುಕೊಂಡು ಮಾರುವುದಕ್ಕಾಗಿ ಬೀದಿಯಲ್ಲಿ ಕೂಗುತ್ತಾ ಬರುತ್ತಿರುವಾಗಲೇ ಅಕಸ್ಮಾತ್ ಬ್ರಾಹ್ಮಣನ ಮನೆಯಲ್ಲಿ ಪೂಜೆಯಾಗುತ್ತಿರುವುದನ್ನು ಕಂಡು ಸೌದೆಯ ಹೊರೆಯನ್ನು ಮನೆಯ ಸಮೀಪ ಇರಿಸಿ ತಾನು ಮಖಪಾದ ಪ್ರಾಕ್ಷಾಳನವ ಮಾಡಿಕೊಂಡು ವಿಸ್ಮಿತವಾಗಿ ಯಾವ ಪೂಜೆ ಮಾಡುತ್ತಾರೋ ನೋಡೋಣವೆಂದು ಒಳಹೊಕ್ಕು ಸ್ವಲ್ಪ ಹೊತ್ತು ಕುಳಿತು ತದೇಕ ದೃಷ್ಟಿಯಿಂದ ಸ್ವಾಮಿಯನ್ನು ನೋಡುತ್ತಿರಲು ಆ ಕೂಡಲೇ ಆತನಿಗೆ ಸ್ವಾಮಿಯ ಮೇಲೆ ಭಕ್ತಿಯುಂಟಾಗಿ ಸೌದೆ ವ್ಯಾಪಾರಿಯು ಆ ಬ್ರಾಹ್ಮಣನನ್ನು ಕುರಿತು, ಓ ಬ್ರಾಹ್ಮಣೋತ್ತಮ, ನೀನು ಆಚರಿಸುತ್ತಿರುವ ಈ ವ್ರತ ಯಾವುದು? ಈ ಪೂಜೆಯಿಂದ ಯಾವ ಫಲವನ್ನು ಹೊಂದಬಹುದು ಎಂಬುದನ್ನು ನನಗೆ ಸವಿಸ್ತಾರವಾಗಿ ತಿಳಿಸಬೇಕೆಂದು ಭಿನ್ನವಿಸಿಕೊಳ್ಳಲು ಆ ಬ್ರಾಹ್ಮಣನು, ಅಯ್ಯ ಸೌದೆ ವ್ಯಾಪಾರಿಯೇ, ಇದನ್ನು ಸತ್ಯನಾರಾಯಣ ಸ್ವಾಮಿಯ ವ್ರತವೆಂದು ಕರೆಯುತ್ತಾರೆ. ಈ ವ್ರತಾಚರಣೆಯನ್ನು ಮಾಡಿದರೆ ಸಕಲ ಸಂಪತ್ತುಗಳನ್ನು ಹಾಗೂ ಮನೋಭೀಷ್ಟಗಳನ್ನು ಹೊಂದಬಹುದು. ನಾನು ಕೂಡ ಈ ವ್ರತವನ್ನು ಮಾಡಿದ್ದರಿಂದಲೇ ನಾನು ಈ ದಿನ ಈ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಿರುವುದು ಎಂದು ಹೇಳಲು ಅದನ್ನು ಕೇಳಿ ಸಂತೋಷಗೊಂಡವನಾದ ಸೌದೆ ವ್ಯಾಪಾರಿಯು ಬ್ರಾಹ್ಮಣನ ಮನೆಯಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ತಾನು ಈ ರೀತಿ ಆಲೋಚನೆ ಮಾಡುತ್ತಾನೆ. ನಾನು ಈ ದಿನ ಸೌದೆ ವಿತರಣೆಯಿಂದ ಬಂದ ಹಣದಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿಕೊಂಡು ಬ್ರಾಹ್ಮಣನಿಗೆ ಧನ್ಯವಾದವನ್ನು ಹೇಳಿ ಸೌದೆ ಹೊರೆಯನ್ನು ತಲೆಯ ಮೇಲಿಟ್ಟುಕೊಂಡು ರಾಜಬೀದಿಯಲ್ಲಿ ವ್ಯಾಪಾರಕ್ಕಾಗಿ ಹೊರಟನು. ಪ್ರತಿದಿನಕ್ಕಿಂತಲೂ ಆ ದಿನ ಅವನಿಗೆ 2ರಷ್ಟು ಹಣವು ಬಂದಿತು. ಅವನಿಗೆ ಅತ್ಯಂತ ಸಂತೋಷವಾಯಿತು. ಆ ಹಣದಿಂದ ವ್ಯಾಪಾರಿಯು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ತನ್ನ ಬಂಧು ಮಿತ್ರರನ್ನು ಕರೆಸಿ ವ್ರತವನ್ನಾಚರಿಸಿದನು. ಈ ವ್ರತ ಮಹಾತ್ಮೆಯಿಂದ ಅವನು ಕೂಡ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿಯಿಂದಲೂ ಪುತ್ರ ಪೌತ್ರಾದಿಗಳಿಂದಲೂ ಈ ಭೂಲೋಕದಲ್ಲಿ ಸೌಖ್ಯ ಪರಂಪರೆಗಳನ್ನು ಅನುಭವಿಸಿ ಅಂತ್ಯದಲ್ಲಿ ವೈಕುಂಠ ಪದವಿಯನ್ನು ಹೊಂದಿದಾನೆಂಬಲ್ಲಿಗೆ ಸ್ಕಂದ ಪುರಾಣೋಕ್ತವಾದ ರೇವಕಾಂಡದ 2ಧ್ಯಾಯವು ಸಂಪೂರ್ಣವಾದುದು. ಅಥ ತೃತೀಯೋಧ್ಯಾಯ ಪ್ರಾರಂಭವು. ಆ ಬಳಿಕ ಸೂತ ಮಹಾಶಯರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಮುಂದುವರೆಸುತ್ತಾ ಸತ್ಯನಾರಾಯಣ ಮಹಾತ್ಮೆಯನ್ನು ಹೇಳತೊಡಗಿದರು. ಹಿಂದೆ ಪ್ರತಿಷ್ಠಾ ನಗರದಲ್ಲಿ ಉಗ್ರಸೇನನೆಂಬ ಒಬ್ಬ ಮಹಾರಾಜನಿದ್ದನು. ಆತನು ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು 12 ವರ್ಷಗಳ ಕಾಲ ಒಂದೇ ಕಾಲಿನಲ್ಲಿ ಇತ್ತು ತಪಸ್ಸನ್ನು ಮಾಡಿ ತ್ರಿಮೂರ್ತಿಗಳಿಂದ ಏಕಚಕ್ರಾಧಿಪತಿ ಎಂದು ಹೆಸರನ್ನು ಪಡೆದಿದ್ದನು. ಆತನಾದರೂ ಪ್ರಜಾಪಾಲನೆಯನ್ನು ಮಾಡುವಲ್ಲಿ ಅತ್ಯಂತ ಹೆಸರನ್ನು ಗಳಿಸಿದ್ದನು. ಇಂತಹ ಮಹಾರಾಜನು ಪ್ರತಿದಿನವೂ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಪೂಜಾದಿಗಳನ್ನು ನೆರವೇರಿಸಿಕೊಂಡು ಬರುತ್ತಾ ದಾರಿಯಲ್ಲಿ ನಿರ್ಗತಿಕರಿಗೆ ಬೇಕಾದಷ್ಟು ದ್ರವ್ಯ ದಾನಾದಿ 16 ದಾನಗಳನ್ನು ಪ್ರತಿದಿನವೂ ಮಾಡಿಕೊಂಡು ತನ್ನವರ ಮನೆಗೆ ಬರುತ್ತಿದ್ದನು. ಇಂತಹ ಅತ್ಯಾದರವುಳ್ಳಂತಹ ಮಹಾರಾಜನಿಗೆ ಶೀಲಾವತಿ ಎಂಬ ಹೆಂಡತಿ ಇದ್ದಳು. ಆಕೆಯಾದರೂ ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಕಂಗೊಳಿಸುತ್ತಾ ತನ್ನ ಪತಿಯಂತೆ ಪ್ರಜೆಗಳ ಪ್ರೀತಿಯನ್ನು ಗಳಿಸಿದ್ದಳು. ಈ ರಾಜ ದಂಪತಿಗಳಿರುವರು ಒಂದು ಶುಭ ದಿನದಲ್ಲಿ ತಾಟಕಾ ನದಿ ತೀರದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು. ಆಗ ಅದೇ ಸಮುದ್ರ ಮಾರ್ಗದಿಂದ ವ್ಯಾಪಾರಕ್ಕಾಗಿ ಬರುತ್ತಿದ್ದ ಒಬ್ಬ ವೈಶ್ಯನು ಅಕಸ್ಮಾತ್ ಆಗಿ ಇವರು ಪೂಜೆ ಮಾಡುತ್ತಿರುವುದನ್ನು ನೋಡಿ ಕುತೂಹಲವುಳ್ಳವನಾಗಿ ತನ್ನ ಹಡಗನ್ನು ದಡದ ಬದಿಯಲ್ಲಿಯೇ ನಿಲ್ಲಿಸಿ ರಾಜನ ಹತ್ತಿರ ಬಂದು ಕೈಗಳನ್ನು ಜೋಡಿಸಿಕೊಂಡು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ರಾಜನನ್ನು ಕುರಿತು, ರಾಜೇಂದ್ರ, ನೀನು ಏಕಚಿತ್ತ ಮನೋಭಾವದಿಂದಲೂ ನಿಷ್ಕಲ್ಮಶದಿಂದಲೂ ಮಾಡುತ್ತಿರುವ ಈ ವ್ರತ ಯಾವುದು? ಇದಕ್ಕೆ ಏನೆಂದು ಕರೆಯುತ್ತಾರೆ ಎಂದು ಅತ್ಯಂತ ವಿಧೇಯತೆಯಿಂದ ಕೇಳಲು ಆಗ ರಾಜನು ಹೇಳುತ್ತಾನೆ, ಅಯ್ಯ ವಣೀಶ್ವರನೇ, ನಾನು ಏಕಚಕ್ರಾಧಿಪತಿ ಎಂದು ಹೆಸರು ಪಡೆದು ಸಮಸ್ತ ಸಾಮ್ರಾಜ್ಯಾದಿಗಳನ್ನು ಹೊಂದಿದ್ದರೂ ಕೂಡ ನನಗೆ ಪುತ್ರ ಸಂತಾನವಿಲ್ಲದೆ ಇರುವುದರಿಂದ ಪುತ್ರ ಕಾಮೇಷ್ಟಿಯಾಗಕ್ಕೆ ಸಮನಾದ ಈ ವ್ರತವನ್ನು ಮಾಡುತ್ತಿದ್ದೇನೆ. ಇದಕ್ಕೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವೆಂದು ಕರೆಯುತ್ತಾರೆ ಎಂದು ಚಿಂತಾಕ್ರಾಂತನಾಗಿ ನುಡಿಯಲು ಆಗ ವೈಶ್ಯನು ಸಹ ಖಿನ್ನನಾಗಿ, ಎಲೈ ರಾಜಶ್ರೇಷ್ಠನೇ, ನನಗೂ ಕೂಡ ಮಕ್ಕಳೇ ಇಲ್ಲದೆ ನಾನು ಸಹ ಸಮಸ್ತ ಪೂಜಾದಿಗಳನ್ನು ನೆರವೇರಿಸಿರುವೆನು. ಆದ್ದರಿಂದ ಈಗ ನೀವು ಮಾಡುತ್ತಿರುವ ವ್ರತ ಪೂಜಾ ವಿಧಾನವನ್ನು ದೀನನಾದ ನನ್ನ ಮೇಲೆ ಅನುಗ್ರಹವಿಟ್ಟು ಹೇಳಿದರೆ ನಾನು ಕೂಡ ಪುತ್ರ ಪ್ರಾಪ್ತಿಯಾದ ಕೂಡಲೇ ಈ ವ್ರತವನ್ನು ಮಾಡುತ್ತೇನೆ ಎಂದು ಹೇಳಲು ರಾಜನು ಪೂಜಾ ವಿಧಿಗಳನ್ನೆಲ್ಲ ಸಾಂಗವಾಗಿ ವಿವರಿಸಿ,
ಇದರಲ್ಲಿ ಲೋಪವಿಲ್ಲದಂತೆ ಶ್ರದ್ಧಾ ಭಕ್ತಿಯಿಂದ ಮಾಡೆಂದು ಹೇಳಿ ಸ್ವಾಮಿಯ ಪ್ರಸಾದವನ್ನು ಕೊಟ್ಟು ಕಳುಹಿಸಿದನು. ನಂತರ ವೈಶ್ಯನು ಆ ತಕ್ಷಣವೇ ತನ್ನ ಮನೆಗೆ ಹಿಂತಿರುಗಿ ಬಂದು ನಡೆದ ಸಮಾಚಾರಗಳನ್ನೆಲ್ಲ ತನ್ನ ಹೆಂಡತಿಗೆ ಹೇಳಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಸಂಕಲ್ಪ ಮಾಡಿಕೊಂಡು ಅರಸಿಕೊಂಡರು. ಈ ರೀತಿಯಾಗಿ ದಂಪತಿಗಳಿಬ್ಬರು ಕಾಮವಿಲಾಸದಲ್ಲಿ ಸುಖಿಸುತ್ತಾ ಇರುವಾಗಲೇ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಈ ವೈಶ್ಯನ ಹೆಂಡತಿಯಾದ ಲೀಲಾವತಿಯು ಗರ್ಭಿಣಿಯಾಗಿ 9 ಮಾಸಗಳು ಕಳೆದು ಬಳಿಕ ಒಂದು ಕನ್ಯಾ ರತ್ನಕ್ಕೆ ಜನ್ಮವನ್ನಿತ್ತಳು. ಆ ಕನ್ಯೆಯು ನೋಡುವುದಕ್ಕೆ ಸುಲಕ್ಷಣವಾಗಿ ಶುಕ್ಲ ಪಕ್ಷದ ಚಂದ್ರನಂತೆ ಕಂಗೊಳಿಸುತ್ತಿದ್ದಳು. ವೈಶ್ಯ ದಂಪತಿಗಳು ಆಕೆಗೆ ಕಲಾವತಿ ಎಂದು ನಾಮಕರಣ ಮಾಡಿದರು. ಆಗ ಲೀಲಾವತಿಯು ತನ್ನ ಗಂಡನನ್ನು ನೋಡಿ, ಸ್ವಾಮಿ, ನಾವುಗಳು ನಮಗೆ ಮಕ್ಕಳಾಗುವುದಕ್ಕೆ ಮೊದಲು ಸತ್ಯನಾರಾಯಣ ಸ್ವಾಮಿಗೆ ಅರಸಿಕೊಂಡಿದ್ದಂತೆ ನಮಗೆ ಈಗ ಪುತ್ರಿ ಲಾಭವಾಗಿದೆ. ಆದಾಗ್ಯೂ ಕೂಡ ನಾವು ಇಷ್ಟು ದಿನವರೆಗೂ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಲಿಲ್ಲ. ಆದ್ದರಿಂದ ಈಗಲಾದರೂ ಮಾಡೋಣವೆಂದು ಹೇಳಲಾಗಿ, ಪ್ರಿಯೆ, ಈಗ ನಾನು ವ್ಯಾಪಾರಕ್ಕಾಗಿ ಶೀಘ್ರವಾಗಿ ಹೋಗಬೇಕಾದ ಕಾರಣ ಸಾಧ್ಯವಿಲ್ಲ. ಅದರಿಂದ ಅವಳ ಮದುವೆಯ ಸಮಯದಲ್ಲಿ ಮಾಡೋಣವೆಂದು ತನ್ನ ಹೆಂಡತಿಗೆ ಕಾಲೋಚಿತವಾಗಿ ಸಮಾಧಾನವನ್ನು ಹೇಳಿ ತಾನು ವ್ಯಾಪಾರಕ್ಕಾಗಿ ಹೊರಟು ಹೋದನು. ಇತ್ತ ಕಲಾವತಿಯು ವೃದ್ಧಿಚಂದ್ರನೋಪಾದಿಯಲ್ಲಿ ದಿನದಿನಕ್ಕೂ ಬೆಳೆಯುತ್ತಾ ವಿವಾಹಕ್ಕೆ ಪ್ರಾಪ್ತ ವಯಸ್ಕಳಾಗಿರಲು ವೈಶ್ಯನು ಪುನಃ ಹಿಂದಿರುಗಿ ಬಂದು ನೋಡಿದವನೇ ತನ್ನ ಆಪ್ತ ಮಿತ್ರರೊಂದಿಗೆ ಸಮಾಲೋಚಿಸಿ ತಮ್ಮ ಧರ್ಮಕ್ಕೆ ತಕ್ಕಂತೆ ಒಬ್ಬ ವರನನ್ನು ಹುಡುಕಿಕೊಡಿ ಎಂದು ಕೇಳಿಕೊಂಡರು. ಆಪ್ತ ಮಿತ್ರರು ವೈಶ್ಯನ ಮಾತಿನಂತೆ ಪ್ರಯಾಣ ಸನ್ನದ್ಧರಾಗಿ ಹೊರಟು ಪ್ರಯಾಣ ಮಾಡುತ್ತಾ ಎಲ್ಲ ಪಟ್ಟಣಗಳಲ್ಲಿಯೂ ವಿಚಾರಿಸುತ್ತಾ ಕೊನೆಗೆ ಕಾಂಚನ ಪಟ್ಟಣವೆಂಬ ನಗರಿಗೆ ಬಂದು ಅಲ್ಲಿ ಪುರ ಪ್ರಮುಖರನ್ನು ವಿಚಾರಿಸಿ ವರ ಅನ್ವೇಷಣೆ ಮಾಡಿ ಕೊನೆಗೆ ಒಬ್ಬ ವರನನ್ನು ಆರಿಸಿದರು. ಆ ಹುಡುಗನಾದರೋ ಸಕಲ ವಿದ್ಯಾಂಪಾರಂಗತನು, ಸದ್ಗುಣ ಸಂಪನ್ನನು, ಸದಾಚಾರವುಳ್ಳವನು ಹಾಗೂ ಗುರು ಹಿರಿಯರಲ್ಲಿ ಶ್ರದ್ಧಾ ಭಕ್ತಿಯುಳ್ಳವನು ಹಾಗೂ ನೋಡಲು ಪೂರ್ಣಚಂದ್ರನಂತೆ ಇದ್ದ ವರನನ್ನು ಕರೆದುಕೊಂಡು ಹೋಗಿ ವೈಶ್ಯ ದಂಪತಿಗಳಿಗೆ ತೋರಿಸಿದರು. ಆಗ ವೈಶ್ಯ ದಂಪತಿಗಳು ಆ ವರನನ್ನು ನೋಡಿ ಅತ್ಯಾನಂದವನ್ನು ಹೊಂದಿ ತನ್ನ ಬಂಧು ಮಿತ್ರರನ್ನು ಕರೆಸಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ತನ್ನ ಮಗಳಿಗೆ ಕನ್ಯಾದಾನವನ್ನು ಮಾಡಿದರು. ಆ ವೈಶ್ಯ ದಂಪತಿಗಳು ತಮ್ಮ ಮಗಳ ವಿವಾಹ ಸಮಯದಲ್ಲಿಯೂ ಕೂಡ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಮತ್ತು ವ್ರತವನ್ನು ಮರೆತೇ ಬಿಟ್ಟರು. ವೈಶ್ಯನು ತನ್ನ ಮಾತಿನಂತೆ ನಡೆದುಕೊಳ್ಳದೆ ಇರುವುದನ್ನು ನೋಡಿ ಸ್ವಾಮಿಗೆ ವೈಶ್ಯನ ಮೇಲೆ ಕೋಪ ಉಂಟಾಯಿತು. ಹಾಗೆಯೇ ವೈಶ್ಯ ದಂಪತಿಗಳು ಸ್ವಲ್ಪ ದಿನ ಮಗಳು ಮತ್ತು ಅಳಿಯನ ಜೊತೆಯಲ್ಲಿ ಸುಖವಾಗಿ ಕಾಲ ಕಳೆದು ಪುನಃ ತನ್ನ ಕುಲವೃತ್ತಿಯನ್ನು ಜ್ಞಾಪಿಸಿಕೊಂಡು ತನ್ನ ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ಪ್ರಯಾಣ ಮಾಡಿ ರತ್ನಸಾರವೆಂಬ ಪಟ್ಟಣದ ಬಳಿ ಕಾಲ ಮತ್ತು ಕರ್ಮವಶದಿಂದ ಅಲ್ಲಿ ತಂಗಿ ವ್ಯಾಪಾರವನ್ನು ಮಾಡುತ್ತಿದ್ದರು. ಈ ರೀತಿ ವ್ಯಾಪಾರ ಮಾಡುತ್ತಾ ಕೊನೆಗೆ ಆ ದೇಶದ ದೊರೆಯಾದ ಚಂದ್ರಕೇತು ಮಹಾರಾಜನ ಅರಮನೆಗೆ ಹೋಗಿ ಅಲ್ಲಿ ಅರಮನೆಯ ಸಮೀಪ ವ್ಯಾಪಾರ ಮಾಡಲು ಉಪಕ್ರಮಿಸಿದರು. ಇಷ್ಟೆಲ್ಲ ಆದರೂ ಕೂಡ ಆ ವೈಶ್ಯ ದಂಪತಿಗಳಿಗೆ ಐಶ್ವರ್ಯ ಮದದಿಂದ ಅವರು ಮಾಡಿದ್ದ ಸಂಕಲ್ಪ ಜ್ಞಾಪಕಕ್ಕೆ ಬರಲಿಲ್ಲ. ಇದೆಲ್ಲವನ್ನು ನೋಡಿದ ಸ್ವಾಮಿಯು ಆ ವೈಶ್ಯನಿಗೆ ಅತ್ಯಧಿಕವಾದ ದುಃಖ ಉಂಟಾಗಲೆಂದು ಶಾಪವನ್ನು ಕೊಟ್ಟನು. ಇದೇ ರೀತಿಯಾಗಿ ಒಂದಾನೊಂದು ದಿನ ಚಂದ್ರಕೇತುವಿನ ಅರಮನೆಯಲ್ಲಿ ಭಂಡಾರಕ್ಕೆ ಕಳ್ಳರು ನುಗ್ಗಿ ದ್ರವ್ಯವನ್ನು ಕದ್ದುಕೊಂಡು ಬಂದು ಆ ವರ್ತಕರಿರುವಲ್ಲಿಗೆ ಬಂದು ಅದನ್ನು ಹಂಚಿಕೊಳ್ಳುತ್ತಿದ್ದರು. ಆಗ ರಾಜದೂತರು ಕಳ್ಳತನವಾಗಿರುವ ವಿಷಯವನ್ನು ಗ್ರಹಿಸಿ ಅವರನ್ನು ಅಲ್ಲಲ್ಲಿ ಹುಡುಕುತ್ತಾ ಬರುವಾಗಲೇ ದೂತರನ್ನು ಕಳ್ಳರು ಕಂಡು ಹಣವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು. ಆಗ ದೂತರು ಅಲ್ಲಿಗೆ ಬಂದು ರಾಜಧನ ಅಲ್ಲಿರುವುದನ್ನು ಕಂಡು ಸಮೀಪದಲ್ಲಿಯೇ ಇದ್ದ ವರ್ತಕರನ್ನು ಕಂಡು ಇವರೇ ಕಳ್ಳರೆಂದು ನಿಶ್ಚಯಿಸಿಕೊಂಡು ಅವರಿಬ್ಬರನ್ನು ಬಂಧಿಸಿ ರಾಜನೆದುರಿಗೆ ಕರೆತಂದು ಹೇಳತೊಡಗಿದರು. ರಾಜೇಂದ್ರ, ಕಳೆದು ಹೋಗಿದ್ದ ಹಣವನ್ನು ಹಾಗೂ ಕಳವು ಮಾಡಿದವರನ್ನು ತಂದು ತಮ್ಮ ಸನ್ನಿಧಿಗೆ ಒಪ್ಪಿಸಿರುವೆವು. ಇವರಿಗೆ ತಾವು ಶಿಕ್ಷೆಯನ್ನು ಅನುಗ್ರಹಿಸಬೇಕೆಂದು ಹೇಳಲು ರಾಜನು ಇವರನ್ನು ವಿಚಾರಿಸದೆಯೇ ಅವರನ್ನು ಕಾರಾಗೃಹದಲ್ಲಿರಿಸಿದನು ಹಾಗೂ ಅವರಲ್ಲಿದ್ದ ಸಮಸ್ತವನ್ನು ತನ್ನ ಬೊಕ್ಕಸಕ್ಕೆ ಸೇರಿಸಿಬಿಟ್ಟನು. ಆಗ ವೈಶ್ಯನು ಎಷ್ಟೇ ವಿಧವಾಗಿ ನಿಜಾಂಶವನ್ನು ಹೇಳಿದರೂ ಕೂಡ ಸ್ವಾಮಿಯ ಕೋಪದಿಂದ ಶಾಪಗ್ರಸ್ತರಾದ ಇವರ ಮಾತುಗಳು ಯಾರ ಕಿವಿಗೂ ಬೀಳುತ್ತಿರಲಿಲ್ಲ. ಇವರು ಕಾರಾಗೃಹದಲ್ಲಿಯೇ ಇರುವಂತಾಯಿತು. ಇತ್ತ ಕಡೆ ವೈಶ್ಯನ ಮನೆಗೆ ಕಳ್ಳರು ನುಸುಳಿ ಇದ್ದ ಸಾಮಗ್ರಿಗಳನ್ನೆಲ್ಲ ಕದ್ದುಕೊಂಡು ಹೋದರು. ಅವರ ಪತ್ನಿಯರಿಗೆ ಹೊಟ್ಟೆಗೆ ಅನ್ನ ಬಟ್ಟೆಗಳಿಲ್ಲದೆ ಮನೆಯೂ ಅಲೆಯುವಂತಾಯಿತು. ವೈಶ್ಯನ ಮನೆಯಲ್ಲಿದ್ದ ಸಕಲ ಸಂಪತ್ತುಗಳು ದಿನೇ ದಿನೇ ಕ್ಷೀಣಿಸಿದವು.
ಈ ರೀತಿಯಾಗಿ ವೈಶ್ಯನ ಸರ್ವಸ್ವವು ನಾಶ ಹೊಂದಿದ ಮೇಲೆ ಒಂದು ದಿನ ವೈಶ್ಯನ ಮಗಳಾದ ಕಲಾವತಿಯು ಹಸಿವೆಯಿಂದ ಬಳಲಿ ಬೆಂಡಾಗಿ ಕ್ಷುಧಾರ್ಥಳಾಗಿ ಬೀದಿಗಳಲ್ಲಿ ಹೋಗುತ್ತಿರುವಾಗಲೇ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಾಗುತ್ತಿರುವುದನ್ನು ಕಂಡು ಉತ್ಸಾಹಿತಳಾಗಿ ಆ ಬ್ರಾಹ್ಮಣನ ಮನೆಯನ್ನು ಹೊಕ್ಕು ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ತದೇಕ ಚಿತ್ತವಾಗಿ ನೋಡುತ್ತಾ ಕುಳಿತಿದ್ದ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ತಿಂದು ಆ ದಿನ ರಾತ್ರಿಯನ್ನು ಭಕ್ತಾಗ್ರಣಿಯ ಮನೆಯಲ್ಲಿಯೇ ಕಳೆದು ಬೆಳಗಾದ ಕೂಡಲೇ ತನ್ನ ಮನೆಗೆ ಹಿಂತಿರುಗಿ ಬಂದಳು. ಕಲಾವತಿಯ ತಾಯಿಯು ಮಗಳನ್ನು ನೋಡಿ ವಿಶ್ವಾಸದಿಂದ, ಮಗಳೇ, ಇದುವರೆಗೂ ನೀನು ಎಲ್ಲಿ ಹೋಗಿದ್ದೆ ಎಂದು ಕೇಳಲು ಆಗ ಕಲಾವತಿಯು ತಾಯಿಯೊಂದಿಗೆ ಹೇಳುತ್ತಾಳೆ, ಅಮ್ಮ, ನಾನು ಸತ್ಕರ್ಮ ನಿರತನಾದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿದ್ದೆನು. ಅಲ್ಲಿ ಆ ಬ್ರಾಹ್ಮಣನು ಸಕಲವಾದ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದನು. ನಾನು ಕೂಡ ಅದೇ ಪೂಜೆಯನ್ನು ನೋಡಿ ಪೂಜೆಯಾದ ನಂತರ ಪ್ರಸಾದವನ್ನು ನಿನಗಾಗಿ ತಂದಿರುವೆನೆಂದು ಹೇಳಿ ತಾಯಿಗೆ ಪ್ರಸಾದವನ್ನು ಕೊಟ್ಟಳು. ಅದನ್ನು ಕೇಳಿದ ಕಲಾವತಿಯ ತಾಯಿಯು ಮತ್ತೆ ಜ್ಞಾನವನ್ನು ಪಡೆದು ವ್ರತವನ್ನು ಮಾಡಲು ಯತ್ನಿಸಿ ಪರಿಕರಗಳನ್ನು ಒದಗಿಸಿಕೊಂಡು ಶೈತ್ಯೋಪಚಾರಕ್ಕಾಗಿ ಬೇಕಾದಷ್ಟು ಸಾಮಾನುಗಳನ್ನು ಸಂಗ್ರಹಿಸಿಕೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಬ್ರಾಹ್ಮಣ ಮುಖೇನ ಶ್ರದ್ಧಾ ಭಕ್ತಿಯಿಂದ ಮಾಡಿ ತನ್ನ ಪತಿಯು ಮತ್ತು ಅಳಿಯನು ಆದಷ್ಟು ಬೇಗ ಬರಲೆಂದು ಅರಸಿಕೊಂಡಳು. ಅವಳ ಪ್ರಾರ್ಥನೆಯಿಂದಲೂ ಹಾಗೂ ವ್ರತಾಚರಣೆಯಿಂದಲೂ ಸಂತುಷ್ಟನಾದ ಸ್ವಾಮಿಯು ಆ ದಿನ ರಾತ್ರಿ ರತ್ನಸಾರ ಪಟ್ಟಣದ ದೊರೆಯಾದ ಚಂದ್ರಕೇತುವಿನ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ರಾಜೇಂದ್ರ, ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ಕಳ್ಳರಲ್ಲ. ಅವರನ್ನು ತಕ್ಷಣವೇ ಬಿಡುಗಡೆ ಮಾಡಿ ಅವರ ದ್ರವ್ಯ ಸಾಮಗ್ರಿಗಳನ್ನು ಅವರಿಗೆ ಹಿಂದಕ್ಕೆ ಕೊಟ್ಟು ಕಳುಹಿಸು. ಇಲ್ಲವಾದರೆ ನಿನ್ನ ಸಮಸ್ತ ಸಂಪತ್ತು ನಾಶವಾಗುತ್ತದೆ ಎಂದು ಹೇಳಿ ಮಾಯವಾದನು. ಆ ಕೂಡಲೇ ರಾಜನು ದಿಗ್ಭ್ರಾಂತನಾಗಿ ಎದ್ದು ನಡೆದ ವೃತ್ತಾಂತವನ್ನು ತಕ್ಷಣವೇ ರಾಣಿಗೆ ತಿಳಿಸಿ ನಂತರ ಬೆಳಗಾದ ಕೂಡಲೇ ರಾಜಸಭೆಯನ್ನು ಕರೆಸಿ ಸಿಂಹಾಸನದಲ್ಲಿ ಕುಳಿತುಕೊಂಡು ರಾತ್ರಿ ನಡೆದ ವೃತ್ತಾಂತವನ್ನು ತನ್ನ ಮಂತ್ರಿ ಮಂಡಲಕ್ಕೆಲ್ಲ ತಿಳಿಸಿ ಭಟ್ಟರನ್ನು ಕರೆದು ತಕ್ಷಣವೇ ಆ ವರ್ತಕರನ್ನು ಕಾರಾಗೃಹದಿಂದ ಕರೆದುಕೊಂಡು ಬನ್ನಿರೆಂದು ಹೇಳಿದನು. ಆ ಕೂಡಲೇ ರಾಜ ಭಟರು ಹೋಗಿ ವೈಶ್ಯರ ಸಂಕೋಲನಗಳನ್ನು ತೆಗೆದು ಅವರನ್ನು ಕರೆದುಕೊಂಡು ಬಂದು ರಾಜನೆದುರಿಗೆ ನಿಲ್ಲಿಸಿದರು. ಆಗ ಚಂದ್ರಕೇತು ಮಹಾರಾಜನು ವರ್ತಕರಿಗೆ ಹೇಳುತ್ತಾನೆ, ಅಯ್ಯ ವರ್ತಕರೇ, ನೀವು ಮಾಡಿದ ಕೆಲವು ಸಂಕಲ್ಪದ ಕರ್ಮಗಳಿಂದ ನಿಮಗೆ ಬಂಧನ ಪ್ರಾಪ್ತಿಯಾಯಿತು. ಬುದ್ಧಿ ಕರ್ಮಾನುಸಾರಣೆ ಎಂಬಂತೆ ನಿಮ್ಮ ಕರ್ಮದ ಫಲ ನಿಮ್ಮನ್ನು ಇಷ್ಟು ದಿನ ಕಾಡಿಸಿತು. ಆದ್ದರಿಂದ ಬಂಧನಕ್ಕೊಳಗಾದಿರಿ. ದೈವಾನುಗ್ರಹದಿಂದ ನಿಮ್ಮ ಬಿಡುಗಡೆಗೆ ಸ್ವಾಮಿಯ ಆಜ್ಞೆಯಾಗಿದೆ ಎಂದು ಹೇಳಿ ಕಾರಾಗೃಹ ದೋಷ ಪ್ರಾಯಶ್ಚಿತ ಹೋಮಗಳನ್ನು ಮಾಡಿಸಿ ಅವರನ್ನು ಸಂತುಷ್ಟರಾಗುವಂತೆ ಮಾಡಿ ಅವರಿಂದ ಬೊಕ್ಕಸಕ್ಕೆ ಸೇರಿಸಿದ್ದ ದ್ರವ್ಯ ಸಾಮಗ್ರಿಗಳಿಗೆ ಹಿಮ್ಮಡಿಯಾಗಿ ಅವರಿಗೆ ದ್ರವ್ಯ ಸಾಮಗ್ರಿಗಳನ್ನು ಕೊಟ್ಟು ಸಂತೋಷದಿಂದ ನಿಮ್ಮೂರಿಗೆ ಹೋಗಬಹುದೆಂದು ಹೇಳಲು ವೈಶ್ಯರು ರಾಜನಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ಸ್ಥಳಕ್ಕೆ ಹಿಂದಿರುಗಿದರು ಎಂಬಲ್ಲಿಗೆ ಸೂತರು ಶೌನಕಾದಿಗಳಿಗೆ ವಿಸ್ತರಿಸಿದ ರೇವಕಾಂಡದ ಸತ್ಯನಾರಾಯಣ ವ್ರತ ಕಥೆಯು ತೃತೀಯೋಧ್ಯಾಯವು ಸಂಪೂರ್ಣವಾದುದು. ಅತ 4ನೇ ಅಧ್ಯಾಯ ಪ್ರಾರಂಭವು. ಎಲೆ ಋಷಿವರ್ಯರೇ, ಕೇಳಿ. ಅನಂತರ ವ್ಯಾಪಾರ ವೃತ್ತಿಯ ಆ ವರ್ತಕನು ತನ್ನ ಅಳಿಯನೊಂದಿಗೆ ಮಂಗಳ ಸ್ನಾನ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಬೆಳಗಿನ ಪಾತೆಯಕ್ಕಾಗಿ ನದಿ ತೀರಕ್ಕೆ ಹೋಗುತ್ತಿರುವಾಗಲೇ ದಾರಿಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಮತ್ತೆ ಈ ವರ್ತಕನನ್ನು ಪರೀಕ್ಷಿಸಲು ಒಬ್ಬ ಯತಿ ವೇಷಧಾರಿಯಾಗಿ ಬಂದು ಅವರನ್ನು ಕಂಡು, ಅಯ್ಯ ವರ್ತಕರೇ, ಏನನ್ನು ತಂದಿರುವಿರಿ? ನಿಮ್ಮ ಹಡಗಿನಲ್ಲಿರುವುದೇನು ಎಂದು ಹೇಳಲು ಮದಾಂಧರಾದ ವರ್ತಕರಿರುವರು, ಎಲೆ ಸನ್ಯಾಸಿಯೇ, ಈ ಹಡಗಿನಲ್ಲಿ ನಾವು ಬರೀ ತರಗೆಲೆಗಳನ್ನು ತಂದಿದ್ದೇವೆ ಎಂದು ಸುಳ್ಳು ಹೇಳಿ ಸ್ವಾಮಿಯನ್ನು ಅಪಹಾಸ್ಯ ಮಾಡಿದರು. ಇವರನ್ನು ಪರೀಕ್ಷಿಸುವುದಕ್ಕಾಗಿ ಬಂದಂಥ ಸ್ವಾಮಿಗೆ ಇವರ ವರ್ತನೆಯನ್ನು ನೋಡಿ ಬಹಳ ಕೋಪಗೊಂಡು, ನೀವು ಹೇಳಿದ್ದೆ ನಿಜವಾಗಲೆಂದು ಹೇಳಿ ಅಂತರ್ಧಾನನಾಗಿ ಎತ್ತರದ ಬಂಡೆಯ ಮೇಲೆ ಕುಳಿತನು. ಇತ್ತ ವರ್ತಕರು ಬೆಳಗಿನ ತಮ್ಮ ಪಾತೇಯವನ್ನು ಮುಗಿಸಿಕೊಂಡು ಹಡಗಿನ ಹತ್ತಿರ ಬಂದು ನೋಡುವಾಗಲೇ ಅದರಲ್ಲಿ ಎಲ್ಲ ತರಗೆಲೆಗಳಾಗಿದ್ದವು. ಇದನ್ನು ನೋಡಿದ ಮಾವ ಮತ್ತು ಅಳಿಯ ಇಬ್ಬರೂ ಕೂಡ ಖಿನ್ನರಾಗಿರಲು ಮಾವನು ಮೂರ್ಛಾಕ್ರಾಂತನಾದನು. ಆಗ ತಕ್ಷಣ ಶೈತ್ಯೋಪಚಾರದಿಂದ ಮಾವನನ್ನು ಎಚ್ಚರವಾಗುವಂತೆ ಮಾಡಿ ಮಾವನಿಗೆ ಅಳಿಯನು ಹೇಳುತ್ತಾನೆ, ಎಲೈ ಮಾವನೇ, ಸುಮ್ಮನೆ ಏಕೆ ಗೋಳಾಡುತ್ತಿ? ನಮಗೆ ಆ ಸನ್ಯಾಸಿಯು ಶಾಪವನ್ನು ಕೊಟ್ಟಿದ್ದರಿಂದ ನಾವು ಶಾಪಗ್ರಸ್ತನಾಗಿ ನಮ್ಮ ದ್ರವ್ಯವೆಲ್ಲ ಈ ರೀತಿ ತರಗೆಲೆಯಾಗಿದೆ. ಅದರಿಂದ ನಾವು ಈಗ ಹೋಗಿ ಮತ್ತೆ ಆ ಯತಿಯನ್ನು ಕ್ಷಮೆಯಾಚಿಸಿದರೆ ನಮ್ಮ ಸಂಪತ್ತು ನಮಗೆ ದೊರೆಯುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ನಾವು ಈಗ
ಆ ಯತಿಯನ್ನೇ ಪ್ರಾರ್ಥಿಸೋಣವೆಂದು ಹೇಳಿದ. ಅಳಿಯನ ಮಾತನ್ನು ಕೇಳಿ ಜ್ಞಾನೋದಯವನ್ನು ಪಡೆದು ಸತ್ಯನಾರಾಯಣ ಸ್ವಾಮಿಯನ್ನು ನೆನಪಿಸಿಕೊಂಡು ಅವರಿಬ್ಬರು ಆ ಯತಿಯ ಸಮೀಪವನ್ನು ಸೇರಿ ಭಯಭಕ್ತಿಯಿಂದಲೂ ನಮ್ರತ ಮನೋಭಾವದಿಂದಲೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಯತಿ ಎದುರಿಗೆ ನಿಂತುಕೊಂಡರು. ಆಗ ಮಾವನು, ಸ್ವಾಮಿ, ನಾನು ಅಜ್ಞಾನದಿಂದಲೂ ಅಂಧಕಾರದಿಂದಲೂ ಹಾಗೂ ಅಹಂ ಎಂಬ ಶಬ್ದದಿಂದಲೂ ನಿನ್ನೊಂದಿಗೆ ಸುಳ್ಳು ಮಾತನಾಡಿದ್ದ ತಪ್ಪನ್ನು ನೀನು ಕ್ಷಮಿಸಬೇಕೆಂದು ಬಾರಿ ಬಾರಿಗೂ ಅಂಗಲಾಚಿ ಬೇಡಿಕೊಂಡನು. ಆಗ ಸ್ವಾಮಿಗೆ ಕನಿಕರ ಉಂಟಾಗಿ ವರ್ತಕನನ್ನು ಕುರಿತು, ಎಲೆ ದುರಾತ್ಮನಾದ ಭಕ್ತಗ್ರಣಿಯೇ, ನೀನು ಪದೇ ಪದೇ ಸಂಕಲ್ಪ ಮಾಡಿದ ಪೂಜಾದಿಗಳನ್ನು ಮಾಡದೇ ಇರುವ ಕಾರಣ ನಿನಗೆ ಈ ರೀತಿ ದುಃಖಗಳು ಬರುತ್ತಿವೆ. ನಿನ್ನಲ್ಲಿ ಧನವಿದ್ದರೂ ಕೂಡ ಲೋಭಿತನದಿಂದ ಪೂಜೆ ಮಾಡದೆ ಮದಾಂಧನಾಗಿದ್ದ ಕಾರಣ ನಿನಗೆ ಜ್ಞಾನೋದಯವಾಗಲೆಂದು ಈ ರೀತಿ ಮಾಡಿರುವೆನೆಂದು ಹೇಳಿದ ಭಗವಂತನ ಮಕಾರವಿಂದದಿಂದ ಬಂದಂತಹ ಮಾತನ್ನು ವರ್ತಕರು ಕೇಳಿ ಜ್ಞಾನೋದಯವನ್ನು ಪಡೆದು ಸ್ವಾಮಿಯನ್ನು ಸ್ತುತಿಸಲಾರಂಭಿಸಿದರು. ಓ ದೇವಾದಿದೇವ, ಸೃಷ್ಟಿಸ್ಥಿತಿ ಲಯಕರ್ತನಾದ ಸ್ವಾಮಿಯೇ, ಜಗದೊಡೆಯನೇ, ಅಜ್ಞಾನ ನಿವಾರಕನೇ, ನಿನ್ನ ಮಾಯೆಯಾದ ರೂಪಗಳನ್ನು ದೇವಾನು ದೇವತೆಗಳು ಕೂಡ ಕಾಣಲಾರರು. ಈಗಿರುವಲ್ಲಿ ಮಾನವಗ್ರಣಿಯಾದ ನಾನು ಅರಿತುಕೊಳ್ಳಲು ಸಾಧ್ಯವೇ? ಏ ಅಪದುದ್ಧಾರಕ, ನಾನು ಅರಿತೋ ಅರಿಯದೆಯೋ ಮಾಡಿದ ತಪ್ಪನ್ನು ನೀನು ಕ್ಷಮಿಸಿ ಕಾಪಾಡಬೇಕೆಂದು ಆ ಯತಿ ರೂಪಧಾರಿಯಾದ ಸ್ವಾಮಿಯ ಪಾದಗಳಿಗೆರಗಿ ರೋಧಿಸುತ್ತಾ ಇರಲು ಸ್ವಾಮಿಯು ಕನಿಕರಗೊಂಡು, ಎಲೆ ವರ್ತಕನೇ, ನೀನು ಈ ಕೂಡಲೇ ನಿನ್ನ ಮನೆಗೆ ಹೋಗಿ ನಿನ್ನ ಸಂಕಲ್ಪ ಪೂರಕವಾದ ವ್ರತವನ್ನು ಮಾಡು. ಯಾರೇ ಮಾನವರಾಗಲಿ ದೇವಾನು ದೇವತೆಗಳಾಗಲಿ ಸಂಕಲ್ಪ ಮಾಡಿದ ಮೇಲೆ ಅದನ್ನು ಈಡೇರಿಸಬೇಕಾದ್ದು ಅವರ ಧರ್ಮವಾದ್ದರಿಂದ ನೀನು ತಕ್ಷಣವೇ ಪೂಜಾದಿಗಳನ್ನು ನೆರವೇರಿಸು ಎಂದು ಹೇಳಿ ಪುನಃ ಆ ವರ್ತಕನ ದ್ರವ್ಯ ಸಾಮಗ್ರಿಗಳನ್ನೆಲ್ಲವನ್ನು ಅನುಗ್ರಹಿಸಿ ತಾನು ಮಾಯವಾದನು. ಅನಂತರ ಸಂತುಷ್ಟನಾದ ವರ್ತಕನು ತನ್ನ ಅಳಿಯನನ್ನು ಕರೆದುಕೊಂಡು ಪ್ರಯಾಣ ಮಾಡುತ್ತಾ ತಾನಿದ್ದ ದೇಶಕ್ಕೆ ಬಂದು ಅಳಿಯನನ್ನು ನೋಡಿ, ಇದೇ ಈ ನಮ್ಮ ರಾಜ್ಯವು ಎಂದು ಹೇಳಿ ದೂತನ ಮೂಲಕ ತಾವು ಬಂದಿರುವ ಸುದ್ದಿಯನ್ನು ತನ್ನ ಮನೆಗೆ ಹೇಳಿ ಕಳುಹಿಸಿದನು. ವರ್ತಕನ ಅಪ್ಪಣೆಯಂತೆ ಒಬ್ಬ ದೂತನು ವರ್ತಕನ ಹೆಂಡತಿಯನ್ನು ಕಂಡು ವಿಧೇಯತೆಯಿಂದ, ಅಮ್ಮ, ನಿಮ್ಮ ಪತಿಯು ಹಾಗೂ ಅಳಿಯನು ಕೂಡ ಬಂದು ಸಮುದ್ರದ ದಂಡೆಯಲ್ಲಿ ಇಳಿದುಕೊಂಡಿರುತ್ತಾರೆಂದು ಹೇಳಿದ. ದೂತನ ಮಾತನ್ನು ಕೇಳಿ ಸಂತೋಷಗೊಂಡವಳಾದ ಲೀಲಾವತಿಯು ಆ ದಿನ ಮಾಡುತ್ತಿದ್ದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮುಗಿಸಿ ಅನಂತರ ವಿಷಯವನ್ನು ತನ್ನ ಮಗಳಿಗೆ ತಿಳಿಸಿದಳು. ಆಗ ಲೀಲಾವತಿ ಮಗಳಾದ ಕಲಾವತಿಯು ಪೂಜೆಯನ್ನೆಲ್ಲ ಮುಗಿಸಿ ಪತಿಯಾಕಾಂಕ್ಷೆಯಿಂದ ಪ್ರಸಾದವನ್ನು ಭಕ್ಷಿಸದೆ ಹಾಗೆಯೇ ಪತಿ ದರ್ಶನಕ್ಕಾಗಿ ಹೊರಟು ಹೋದಳು. ಇದರಿಂದ ಮತ್ತೆ ಇವರು ಪದೇ ಪದೇ ತಪ್ಪು ಮಾಡುತ್ತಿರುವುದನ್ನು ಕಂಡು ಸ್ವಾಮಿಯು ಕೋಪಗೊಂಡು ಅವಳ ಪತಿಯು ಹಡಗಿನ ಸಮೇತ ನೀರಿನಲ್ಲಿ ಮುಳುಗುವಂತೆ ಮಾಡಿದನು. ಇವಳು ಸಮುದ್ರ ದಡಕ್ಕೆ ಹೋಗುವಷ್ಟರಲ್ಲಿ ಅವಳ ಪತಿಯು ನೀರಿನಲ್ಲಿ ಮುಳುಗಿ ಹೋಗಿರುವುದನ್ನು ಕಂಡು ಮೂರ್ಛಾಕ್ರಾಂತಳಾಗಿ ನೆಲದ ಮೇಲೆ ಬಿದ್ದು ಬಿಟ್ಟಳು. ಅನಂತರ ಅಲ್ಲಿದ್ದವರೆಲ್ಲರೂ ದಿಗ್ಭ್ರಾಂತರಾಗಿರುವಲ್ಲಿ ಆ ವರ್ತಕನ ಹೆಂಡತಿಯಾದ ಲೀಲಾವತಿಯು, ಸ್ವಾಮಿ, ಅಚಾತುರ್ಯದಿಂದ ನಮ್ಮ ಅಳಿಯನು ಹಡಗಿನಲ್ಲಿದ್ದವನು ಮುಳುಗಿರುವುದಕ್ಕೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಾಯೆಯೋ ಅಥವಾ ನನ್ನ ದಿಗ್ಭ್ರಮೆಯೋ ನನಗೆ ತಿಳಿಯದು. ಆದರೂ ಕೂಡ ನಾನು ಮತ್ತೆ ಏಕಾಗ್ರತೆಯಿಂದ ಆರಾಧ್ಯ ದೈವನಾದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸುತ್ತೇನೆ. ಇದಲ್ಲದೆ ಬೇರೆ ದಾರಿಯೇ ನನಗೆ ತೋಚುತ್ತಿಲ್ಲವೆಂದು ಮನೆಗೆ ತೆರಳಿ ಮತ್ತೆ ಸತ್ಯನಾರಾಯಣ ಸ್ವಾಮಿಯ ಎದುರಿಗೆ ಕುಳಿತು, ಆಪತ್ ಬಾಂಧವ, ಅನಾಥ ರಕ್ಷಕ, ದೀನಬಂಧು, ದಯಾಸಿಂಧು, ಏಕೆ ನನಗೆ ಈ ರೀತಿಯಾದ ಪದೇ ಪದೇ ಕಷ್ಟಗಳನ್ನು ಕೊಡುತ್ತಿರುವೆ ಎಂದು ಗೋಳಾಡುತ್ತಿರಲು ಒಂದು ಅಶರೀರ ವಾಣಿಯಾಯಿತು. ಏಕೆಂದರೆ, ಎಲೆ ಭಕ್ತಗ್ರಣಿಯೇ, ಕೇಳು, ನಿನ್ನ ಮಗಳು ನನ್ನ ಪೂಜಾದಿಗಳನ್ನೆಲ್ಲ ಮುಗಿಸಿ ಪ್ರಸಾದವನ್ನು ಸ್ವೀಕರಿಸದೆ ಪತಿ ದರ್ಶನಕ್ಕಾಗಿ ಹೋದ ಕಾರಣ ಅವಳ ಪತಿಯು ಅದೃಶ್ಯನಾಗಿರುವಂತೆ ನಾನೇ ಮಾಡಿದ್ದೇನೆ. ಯಾರೇ ಆಗಲಿ ಪೂಜಾ ವೇಳೆಯಲ್ಲಿ ಪೂಜೆಯಾಗುವವರೆಗೂ ಇದ್ದು ಪ್ರಸಾದವನ್ನು ಸ್ವೀಕರಿಸದೆ ಹಾಗೆಯೇ ಹೋಗುತ್ತಾರೋ ಅವರೆಲ್ಲರೂ ಕೂಡ ನಾನು ಕೊಡತಕ್ಕ ಶಾಪಕ್ಕೆ ಗುರಿಯಾಗುತ್ತಾರೆ. ಆದ್ದರಿಂದ ಈಗಲಾದರೂ ನಿನ್ನ ಮಗಳು ಪ್ರಸಾದವನ್ನು ಸ್ವೀಕರಿಸಿದರೆ ಅವಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಎಂದು ಹೇಳಲು ಅಲ್ಲಿಯೇ ಇದ್ದ ಕಲಾವತಿಯು ಪಾದ ಪ್ರಾಕ್ಷಾಳ ನವಂ ಮಾಡಿಕೊಂಡು ಬಂದು ಪ್ರಸಾದವನ್ನು ಸ್ವೀಕರಿಸಿ ಸಮುದ್ರ ದಡಕ್ಕೆ ಬರುವಲ್ಲಿಗೆ ಅವಳ ಪತಿಯು ಮತ್ತು ಹಡಗು ಅಲ್ಲಿರುವುದನ್ನು ಕಂಡಳು. ಅನಂತರ ಸಂತೋಷಯುಕ್ತಳಾದ ಕಲಾವತಿಯು ತಂದೆಯೇ ಮನೆಗೆ ಹೋಗೋಣ ನಡೆಯಿರಿ ಎಂದು ಹೇಳಲು ಸಂತೋಷಯುಕ್ತರಾದ ವೈಶ್ಯ ದಂಪತಿಗಳು ಹಾಗೂ ಜನಸಮೂಹವು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಅಂದಿನಿಂದ ಆ ವರ್ತಕನು ಪ್ರತಿಯೊಂದು ತಿಂಗಳು ಪೂರ್ಣಿಮಾ, ಸಂಕ್ರಾಂತಿ ಇತ್ಯಾದಿ ಪರ್ವಕಾಲಗಳಲ್ಲಿ ತಪ್ಪದೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡಿದ್ದು ಇಹಪರ ಎರಡರಲ್ಲಿಯೂ ಮೋಕ್ಷ ಪದವಿಯನ್ನು ಹೊಂದಿದನೆಂದು ಸೂತ ಮಹಾಶಯರು ರೇವಕಾಂಡದ ಸತ್ಯನಾರಾಯಣ ವ್ರತ ಕಥೆಯ
ಚಾತುರ್ಥೋಧ್ಯಾಯವು ಸಂಪೂರ್ಣವಾದುದು. ಅಥ ಪಂಚಮೋಧ್ಯಾಯ ಪ್ರಾರಂಭವು. ಅನಂತರ ಸೂತ ಮಹಾಶಯರು ಶೌನಕಾದಿಗಳನ್ನು ಕುರಿತು ಇಂತೆಂದರು. ಎಲೆ ಶೌನಕಾದಿ ಮಹಾಮುನಿಗಳೇ, ಕೇಳಿ. ಹಿಂದೆ ಪಾಟಲಿಪುತ್ರವೆಂಬ ರಾಜ್ಯದಲ್ಲಿ ವಿಕ್ರಮತುಂಗನೆಂಬ ರಾಜನು ಪ್ರಜೆಗಳ ಸುಖವೇ ತನ್ನ ಸುಖವೆಂದು ಭಾವಿಸಿ ರಾಜ್ಯ ಪರಿಪಾಲನೆಯನ್ನು ಅತ್ಯಂತ ಪ್ರೀತಿಯಿಂದ ಮಾಡುತ್ತಿದ್ದನು. ಈ ಮಹಾರಾಜನು ಮೊದಲು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತಿದ್ದ. ಕೊನೆಗೆ ಅದನ್ನು ತಿರಸ್ಕರಿಸಿದ್ದರಿಂದ ಅವನು ಪಡಬಾರದ ಕಷ್ಟಕ್ಕೆ ಗುರಿಯಾದನು. ಎಲೆ ಋಷಿವರ್ಯರೇ, ಈಗ ಅದೇ ವಿಚಾರವನ್ನು ನಿಮಗೆ ಹೇಳುತ್ತೇವೆ. ಕೊನೆಯದಾಗಿ ಸಾವಧಾನದಿಂದ ಆಲಿಸಿ. ಹಿಂದೆ ಇದೇ ರಾಜನು ಒಂದು ದಿನ ವಿಹಾರಾರ್ಥವಾಗಿ ಕಾಡಿಗೆ ಹೋಗಿ ದುಷ್ಟ ಮೃಗಾದಿ ಕ್ರೂರ ಮೃಗಗಳನ್ನು ಭೇಟಿಯಾಡಿ ಆಯಾಸಗೊಂಡವನಾಗಿ ಅದೇ ಕಾಡಿನಲ್ಲಿ ಒಂದು ಸರೋವರದ ಹತ್ತಿರವಿರುವ ಒಂದು ಚೂತ ವೃಕ್ಷದ ಬಳಿ ವಿಶ್ರಮಿಸಿಕೊಳ್ಳುತ್ತಿದ್ದನು. ಆಗ ಅಲ್ಲಿಯೇ ಹತ್ತಿರವಿದ್ದ ಒಂದು ಸರೋವರದ ಬಳಿ ದನ ಕಾಯುತ್ತಿದ್ದ ಹುಡುಗರೆಲ್ಲರೂ ಸಂತುಷ್ಟರಾಗಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಆಚರಿಸುತ್ತಿದ್ದರು. ಅಲ್ಲಿಯೇ ಇದ್ದ ರಾಜನು ಅವರು ಪೂಜೆ ಮಾಡುತ್ತಿರುವುದನ್ನು ನೋಡಿದರೂ ಕೂಡ ಲಕ್ಷ್ಯವೇ ಇಲ್ಲದೆ ದೇವರಿಗೆ ನಮಸ್ಕಾರವನ್ನು ಕೂಡ ಮಾಡದೆ ದುರಂಕಾರಿಯಾದ ಮದಾಂಧತೆಯಿಂದ ಇದ್ದನು. ಆಗ ಪೂಜಾ ವಿಧಿಯನ್ನು ನೆರವೇರಿಸಿದ ಗೋಪಾಲರು ಪೂಜೆಯಾದ ನಂತರ ತೀರ್ಥ ಪ್ರಸಾದವನ್ನು ರಾಜನ ಮುಂದಿರಿಸಿ, ರಾಜೇಂದ್ರ, ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಎಂದು ವಿನಮ್ರತೆಯಿಂದ ವಿನಂತಿಸಿಕೊಂಡರು. ಆಗ ರಾಜನು ತನ್ನ ಮದಾಂಧತೆಯಿಂದ ಪ್ರಸಾದವನ್ನು ತಿರಸ್ಕರಿಸಿ ಅದನ್ನು ಎಸೆದೇ ಬಿಟ್ಟನು. ಅನಂತರ ಗೋಪಾಲಕರು ಭಕ್ಷ್ಯಗಳನ್ನು ತಂದಿಟ್ಟರೂ ಕೂಡ ಅದಾವುದನ್ನು ರಾಜನು ಮುಟ್ಟಲಿಲ್ಲವಾದ್ದರಿಂದ ರಾಜನು ಸ್ವಾಮಿಯ ಕೋಪಕ್ಕೆ ಗುರಿಯಾಗಿ ಅತ್ಯಂತ ನಿಂದೆಗೊಳಗಾದನು. ಅವನ ಸಮಸ್ತ ಐಶ್ವರ್ಯವು ದಿನೇ ದಿನೇ ಕುಗ್ಗುತ್ತಾ ಬಂದಿತು. ಎಲ್ಲ ಕಡೆಯೂ ದಂಗೆ ಕೋಲಾಹಲಗಳೆದ್ದಿತು. ಅವನ ಮಕ್ಕಳೆಲ್ಲರೂ ಸಾವಿಗೀಡಾದರು. ಈ ರೀತಿಯಾಗಿ ದಿನೇ ದಿನೇ ಕಷ್ಟದ ಮೇಲೆ ಕಷ್ಟಗಳು ಬರುತ್ತಿರುವುದನ್ನು ನೋಡಿ ರಾಜನು ಇದು ಸತ್ಯನಾರಾಯಣ ಸ್ವಾಮಿಯ ಪ್ರಭಾವವೇ ಇರಬೇಕೆಂದು ಅಂದುಕೊಂಡು ಮತ್ತೆ ರಾಜನೂ ಸಹ ಚಿಂತಾಕ್ರಾಂತನಾಗಿ, ನಾನು ಯಾವ ಜಾಗದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೋಡಿದೆನೋ ಅದೇ ಜಾಗಕ್ಕೆ ಹೋಗುತ್ತೇನೆಂದು ಅಂದುಕೊಂಡು ಅಲ್ಲಿಗೆ ಹೋಗಿ ಪುನಃ ಸಂಧ್ಯಾ ವಂದನಾದಿಗಳನ್ನು ತೀರಿಸಿಕೊಂಡು ಶಾಸ್ತ್ರೋಕ್ತವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ವಿದ್ಯುಕ್ತವಾಗಿ ನೆರವೇರಿಸಿದನು. ಆ ಬಳಿಕ ಸ್ವಾಮಿಯನ್ನು ತಾನು ಮಾಡಿದ್ದು ಸರ್ವದಾ ತಪ್ಪಾಯಿತೆಂದು ಬಾರಿ ಬಾರಿಗೂ ಕ್ಷಮಾಪಣೆ ಕೇಳುತ್ತಿರುವ ಹಾಗೆ ಮೈಯೆಲ್ಲ ಬೆವತು ಪ್ರಜ್ಞಾಹೀನನಾಗಿ ಬಿದ್ದು ಬಿಟ್ಟನು. ಆಗ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾಗಿ ರಾಜನಿಗೆ ಪ್ರಸನ್ನಾತ್ಮಕ ಭಾವದಿಂದ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿಯನ್ನು ಅನುಗ್ರಹಿಸಿದನು. ಅನಂತರ ಸಂತುಷ್ಟನಾದ ರಾಜನು ಇಹಲೋಕದಲ್ಲಿರುವವರೆಗೂ ತಪ್ಪದೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದು ಕೊನೆಗೆ ಅಮುಷ್ಣಿಕ ಪದವಿಯನ್ನು ಸತ್ಯನಾರಾಯಣ ಸ್ವಾಮಿಯ ವರ ಪ್ರಸಾದದಿಂದ ಪಡೆದನು. ಆದ್ದರಿಂದ ಎಲೆ ಮಹಾತ್ಮರಾದ ಋಷಿವರ್ಯರೇ, ಈ ಭೂಲೋಕದಲ್ಲಿ ಯಾರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾರೋ ಅವರಿಗೆ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಉಂಟಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ವ್ರತವನ್ನು ಯಾರು ನಿಯಮ ನಿಷ್ಠೆಗಳಿಂದ ಆಚರಿಸುತ್ತಾರೋ ಅವರಿಗೆ ಸಮಸ್ತ ಕಷ್ಟಗಳು ಪರಿಹಾರವಾಗುತ್ತದೆ. ಈ ವ್ರತಾಚರಣೆಯಿಂದ ದರಿದ್ರರು ಧನಿಕರಾಗುತ್ತಾರೆ. ಪುತ್ರ ಕಾಮೇಷ್ಟಿಯಾದವರಿಗೆ ಪುತ್ರ ಪ್ರಾಪ್ತಿಯು, ಧನ ಕಾಮೇಷ್ಟಿಯಾದವರಿಗೆ ಧನವು, ಈ ರೀತಿಯಾಗಿ ಅವರವರ ಮನೋಭೀಷ್ಟದಂತೆ ಫಲಗಳು ಲಭಿಸುತ್ತವೆ. ಎಲ್ಲ ಮನುಕುಲೋತ್ತಮರು ಕೂಡ ಪ್ರೀತಿಯಿಂದಲೂ ವಿನಯ ನಮ್ರತೆಯಿಂದಲೂ ಶ್ರದ್ಧಾ ಭಕ್ತಿಗಳಿಂದಲೂ ಆಚರಿಸಿದರೆ ಫಲಪ್ರಾಪ್ತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಪ್ರತಿ ತಿಂಗಳ ಪೂರ್ಣಿಮೆಯ ದಿನ ಸಾಯಂಕಾಲದಲ್ಲಿ ಆಚರಿಸುವುದರಿಂದ ವ್ರತವನ್ನು ಕೆಲವರು ಕಾಲವೆಂದು, ಕೆಲವರು ಸತ್ಯವೆಂದು, ಕೆಲವರು ಈಶ್ವರನ ಸ್ವರೂಪವೆಂದು, ಇನ್ನೂ ಕೆಲವರು ಸಾಕ್ಷಾತ್ ಮಹಾವಿಷ್ಣುವೇ ಎಂದು ಪೂಜಿಸುತ್ತಾರೆ. ಸ್ವಾಮಿಯಾದರೋ ಅವರವರ ಮನೋಭೀಷ್ಟದಂತೆ ಇರತಕ್ಕವನು. ಈ ರೀತಿಯಾಗಿ ಸನಾತನನಾಥ ಸ್ವಾಮಿಯು ಭಕ್ತರ ಭವಬಂಧಗಳನ್ನು ಬಿಡಿಸಿ ಸಂಸಾರವೆಂಬ ಸಾಗರದಿಂದ ವಿಘ್ನವಿಲ್ಲದಂತೆ ದಾಟಿಸಿ ಸರ್ವೋತ್ತಮನೆನಿಸಿಕೊಂಡಿರುತ್ತಾನೆ. ಇಂತಹ ಸಕಲ ಕಾರ್ಯಗಳಿಗೂ ಕಾರಣಕರ್ತನಾದ ಸ್ವಾಮಿಯನ್ನು ಪೂಜಿಸಿ ಆರಾಧಿಸಿದರೆ ಸ್ವಾಮಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದರಲ್ಲಿ ಬದ್ಧಾಧರನಾಗಿರುವನೆಂದು, ಈ ವ್ರತಾಚರಣೆಯು ಎಲ್ಲ ವ್ರತಗಳಿಗಿಂತಲೂ ಸರ್ವಶ್ರೇಷ್ಠವೆಂದು, ಈ ವ್ರತವನ್ನು ಮಾಡಿ ಕಥೆಯನ್ನು ಯಾರು ಓದುತ್ತಾರೋ, ಯಾರು ಕೇಳುತ್ತಾರೋ ಹಾಗೂ ಯಾರು ನೋಡುತ್ತಾರೋ ಅವರೆಲ್ಲರೂ ಕೂಡ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾ ತಮ್ಮ ನರಜನ್ಮದ ಕಷ್ಟಗಳನ್ನು ಪರಿಹರಿಸಿಕೊಂಡು ಸುಖದಿಂದಿರುತ್ತಾರೆಂಬಲ್ಲಿಗೆ ಸ್ಕಂದ ಪುರಾಣೋಕ್ತವಾದ ರೇವಕಾಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯು ಫಲಭಾಗವು ಮತ್ತು ತಾತ್ಪರ್ಯವು ಸಮಾಪ್ತವಾದುದು.